ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು. ಅದೇನೆಂದರೆ, ಈ ಒಂದು ದಾಳಿಂಬೆ ಸಿಪ್ಪೆಯಿಂದ ನಾವು ಯಾವ ರೀತಿಯಾಗಿ ಹೇರ್ ಡ್ರೈನ ಮಾಡ್ಕೊಳ್ಬೋದು, ಹೇಗೆ ಮಾಡ್ಕೊಳ್ಬೇಕು ಅಂತ ಇವತ್ತು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಹಾಗೂ ಈ ಒಂದು ದಾಳಿಂಬೆಯಲ್ಲಿ ನಾವು ದೇಹಕ್ಕೆ ಎಷ್ಟೆಲ್ಲ ತಗೋತಾ ಇರ್ತೇವೆ, ಅದು ಕೂಡ ನಮ್ಮ ದೇಹಕ್ಕೆ ತುಂಬಾ ಯೂಸ್ ಆಗ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಎಷ್ಟೇ ರಕ್ತ ಕಡಿಮೆ ಇದ್ದರೂ ಕೂಡ ಈ ಒಂದು ದಾಳಿಂಬೆ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಕೂಡ ರಕ್ತ ಸಂಚಲನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ಈ ಒಂದು ದಾಳಿಂಬೆಯಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೊಂದಿರುತ್ತೆ. ನಮ್ಮ ದೇಹಕ್ಕೆ ಎಷ್ಟೆಲ್ಲ ಪ್ರಯೋಜನ ಇದೆ ಅಷ್ಟೇ ಕೂಡ ನಮ್ಮ ಕೂದಲು ಬೆಳವಣಿಗೆಗಳಲ್ಲೂ ಕೂಡ ತುಂಬಾ ಹೆಲ್ಪ್ ಆಗಿ ನಮಗೆ ಯೂಸ್ ಆಗುತ್ತೆ. ಈ ಒಂದು ದಾಳಿಂಬೆ ಸಿಪ್ಪೆನ ಬಿಸಾಕೋ ಬದಲು ಈ ರೀತಿಯಾಗಿ ನಾವು ಯೂಸ್ ಮಾಡಿಕೊಂಡ್ರೆ ಸಾಕು. ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ವೇಗವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಒಂದೇ ಸಲ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಸ್ನೇಹಿತರೆ. ಇದು ಸ್ವಲ್ಪ ಸ್ಲೋ ಆಗಿ ಆಗ್ತಾ ಹೋಗುತ್ತೆ, ಯಾಕಂದರೆ ನ್ಯಾಚುರಲ್ ಆಗಿರುವಂಥದ್ದು ಈ ಒಂದು ಹೇರ್ ಡ್ರೈ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮಾಡಿರುವಂಥದ್ದು, ಅದಕ್ಕೋಸ್ಕರ ನಿಧಾನವಾಗಿ ಆಗ್ತಾ ಹೋಗುತ್ತೆ. ಆದರೆ ವೈಟ್ ಹೇರ್ಸ್ ಫುಲ್ಲಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ದಾಳಿಂಬೆ ಸಿಪ್ಪೆಯಿಂದ. ದಾಳಿಂಬೆ ಸಿಪ್ಪೆನ ತಗೊಂಡು ಈ ರೀತಿಯಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಬೇಕು, ಬ್ಲ್ಯಾಕ್ ಆಗೋವರೆಗೂ ಅದನ್ನು ಹೀಗೆ ಹುರಿದುಕೊಳ್ಬೇಕು ಸ್ನೇಹಿತರೆ. ಅದರಿಂದ ಎಷ್ಟೆಲ್ಲ ಬ್ಲ್ಯಾಕ್ ಆಗಿ ನಮಗೆ ಹೇರ್ ಡ್ರೈ ಸಿಗುತ್ತೆ ಅಂದರೆ ನೀವು ಕೂಡ ನಂಬೋದಿಲ್ಲ. ಹಾಗೂ ನಮ್ಮ ಹೇರ್ಗೂ ಕೂಡ ತುಂಬಾ ಒಳ್ಳೆಯದು. ಹೇರ್ ಫಾಲ್ ಆಗ್ತಾ ಇದ್ದರೂ ಕೂಡ ಈ ಒಂದು ದಾಳಿಂಬೆಯಿಂದ ನಾವು ಕಂಟ್ರೋಲ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಲ್ಲಿ ಇದು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಇನ್ನೂ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈ ಒಂದು ದಾಳಿಂಬೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ತಲೆಯಲ್ಲಿ ಎಷ್ಟೇ ಒಂದು ಡ್ಯಾಂಡ್ರಫ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬಹುದು. ಹಾಗೂ ನಮ್ಮ ಕೂದಲು ಅರ್ಧಕ್ಕೆ ಕಟ್ ಆಗ್ತಿದೆ ಅಂದರೂ ಕೂಡ ಇದರಿಂದ ನಾವು ನಿಲ್ಲಿಸ್ಬೋದು. ಅದು ಕೂಡ ನೋಡ್ತಾ ಇದ್ದೀರಲ್ವ ದಾಳಿಂಬೆ ಸಿಪ್ಪೆ ಇವಾಗ ಬ್ಲ್ಯಾಕ್ ಆಗ್ತಾ ಇರೋದು. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿಯಾಗಿ ಇದರಲ್ಲಿ ಈ ಒಂದು ದಾಳಿಂಬೆಯಲ್ಲಿ ಎಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ ಸ್ನೇಹಿತರೆ. ಇಂಥದ್ದೇ ಒಂದು ಹೇರ್ ಡ್ರೈನ ನಾವು ಕೂಡ ಯೂಸ್ ಮಾಡ್ತಾ ಬರಬೇಕು. ಹಾಗೂ ಈ ಒಂದು ಹೇರ್ ಡ್ರೈ ಚಿಕ್ಕ ಮಕ್ಕಳಿಗೂ ತುಂಬಾ ಬೆನಿಫಿಟ್ ಸಿಗುತ್ತೆ. ಅವ್ರ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವರಿಗೂ ಈ ಒಂದು ದಾಳಿಂಬೆ ಹೇರ್ ಡ್ರೈನ ಟ್ರೈ ಮಾಡ್ತಾ ಇರಿ. ಅವರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಂತೂ ತುಂಬಾ ಜಾಸ್ತಿ ವೈಟ್ ಹೇರ್ಸ್ ಕಾಣಿಸ್ತಾ ಇರೋದು ಇವಾಗಲಂತೂ. ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಅವ್ರದ್ದು ಪರ್ಮನೆಂಟ್ ಆಗಿ ವೈಟ್ ಹೇರ್ಸ್ ಕೂಡ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಅವರಿಗೂ ಅಸಹ್ಯವಾಗಿ ಕಾಣಿಸೋದಿಲ್ಲ ಚಿಕ್ಕವರಿದ್ದಾಗಲೇ. ಹಾಗೂ ನಾವು ದೊಡ್ಡವರು ಕೂಡ ಯೂಸ್ ಮಾಡ್ಕೊಳ್ಬಹುದು, ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ವ ದಾಳಿಂಬೆ ಸಿಪ್ಪೆ ಇವಾಗ ಚೆನ್ನಾಗಿ ಹುರಿದುಕೊಂಡಾಗಿದೆ. ಹಾಗೂ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡ್ತಾ ಯಾವ ರೀತಿಯಾಗಿ ಒಂದು ಪೌಡರ್ ಈ ಒಂದು ಪೌಡರ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ನೋಡ್ತಾ ಇದ್ದಾರಲ್ಲ, ಹೀಗೆ ಒಂದು ಬೌಲ್ನಲ್ಲಿ ಈ ಒಂದು ಪೌಡರ್ನ ಹಾಕ್ಕೊಂಡ್ಬೇಡಿ. ಹಾಗೂ ಇದ್ರ ಒಳಗಡೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ಹಾಗೂ ನಾನು ಇದ್ರೊಳಗಡೆ 1 ಸ್ಪೂನಷ್ಟು ಕಲ್ವಂಜಿ ಸೀಡ್ಸ್ನ ಆ್ಯಡ್ ಮಾಡ್ಕೋತಾ ಇರೋದು. ಅದನ್ನು ನಾನು ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೊದಲೇ. ಹಾಗೂ ಅದು 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಬೇಕು. ನಮ್ಮ ಕೂದಲು ಕೂಡ ವೇಗವಾಗಿ ಬ್ಲ್ಯಾಕ್ ಆಗೋದಕ್ಕೂ ಈ ಒಂದು ಕಲ್ವಂಜಿ ಸೀಡ್ಸ್ ತುಂಬಾ ಹೆಲ್ಪಾಗಿ ಯೂಸ್ ಆಗುತ್ತೆ. ಹಾಗೂ ನಮ್ಮ ಹೇರ್ ಗ್ರೋತ್ಗೂ ಕೂಡ ತುಂಬಾ ಒಳ್ಳೆಯದಿದು. ಹಾಗೂ ನಾನಿಲ್ಲಿ ಬ್ರಿಂಗ್ರಾಜ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ನೀವು ಕೂಡ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೋದು. 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಮ್ಮ ಕೂದಲು ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ದರೂ ಕೂಡ ಈ ಒಂದು ಬ್ರಿಂಗ್ರಾಜ್ ಪೌಡರ್ನಿಂದ ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಬಹುದು. ಹಾಗೂ ಹೇರ್ ಗ್ರೋತ್ ಕೂಡ ಇದರಿಂದ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹಾಗೂ ನಾನು ಇದ್ರೊಳಗಡೆ ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು. ಆಮ್ಲ ಪೌಡರ್ ಕೂಡ ನೀವು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಕೂಡ ಇರೋದಿಲ್ಲ. ನೀವು ಬೇಕಾದರೆ ಮನೆಯಲ್ಲಿದ್ದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. 1 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ. 3 ಕೂಡ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಈಗ ಒಂದು ಪೌಡರ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ಈ ಒಂದು ಪೌಡರ್ನ ನೀವೇನಾದರೂ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಹೇರ್ ಗ್ರೋತೇ ಕಂಟ್ರೋಲ್ ಆಗೋಗ್ಬಿಡುತ್ತೆ. ಹಾಗೂ ನಿಮ್ಮ ಬ್ಲ್ಯಾಕ್ ಹೇರ್ಸ್ ತುಂಬಾ ವೇಗವಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ವೈಟ್ ಹೇರ್ಸ್ ಕೂಡ.
ಹಾಗೂ ನೀವು ಭೃಂಗರಾಜನ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನಾನು ಮತ್ತೊಂದು ವಿಡಿಯೋದಲ್ಲಿ ಭೃಂಗರಾಜ್ ಆಯಿಲ್ನ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೇನೆ. ಅದು ವಿಡಿಯೋ ಕೂಡ ನೀವು ನೋಡ್ಬೋದು. ಅದರಿಂದ ತುಂಬಾ ಹೇರ್ ಫಾಲ್ ಸಮಸ್ಯೆ ಇರೋರು ಕೂಡ ಆ ಒಂದು ಆಯಿಲ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೂ ಹೇರ್ ಕಂಟ್ರೋಲ್ ಕೂಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ನಾನು ಇದರೊಳಗಡೆ ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇರೋದು ನೋಡ್ತಾ ಇದ್ದೀರಲ್ವ. ನಿಮ್ಗೆ ಜಾಸ್ತಿ ಬೇಕಾದರೂ ಕೂಡ ನೀವು ಜಾಸ್ತಿ ಆಯಿಲ್ ಹಾಕ್ಕೊಳ್ಬಹುದು. ಹಾಗೂ ಈ ಒಂದು ಪೌಡರ್ನ ನೀವು ನಿಮ್ಮ ಹೇರ್ ಜಾಸ್ತಿ ವೈಟ್ ಇದೆ ಅಂದರೆ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೂ ಈ ಒಂದು ಹೇರ್ ಡ್ರೈನ ನೀವೇನಾದರೂ ಯೂಸ್ ಮಾಡಿಬಿಟ್ರೆ ಸಾಕು. ನೀವು ಯಾವುದೇ ಒಂದು ಹೇರ್ ಡ್ರೈ ಕೂಡ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈ ಕೂಡ ಯೂಸ್ ಮಾಡೋಕ್ಕೆ ಹೋಗಲ್ಲ. ನೀವು ಕೂಡ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಒಂದು ಹೇರ್ ಡ್ರೈ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ತುಂಬಾ ನ್ಯಾಚುರಲ್ ಆಗಿ ಹಾಗೂ ಯಾವ ರೀತಿ ಒಂದು ಬ್ಲ್ಯಾಕ್ ಕಲರ್ ಕೂಡ ಸಿಕ್ಕಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ಹಾಗೂ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ ಡ್ರೈನ ನೀವು ಕೂಡ ಯೂಸ್ ಮಾಡ್ಕೋತಾ ಬನ್ನಿ. ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲು ಕೂಡ ಡ್ಯಾಮೇಜ್ ಮಾಡೋಕ್ಕೊಳ್ಳೋ ಬದಲು ಈ ರೀತಿಯಾಗಿ ಒಂದು ಹೇರ್ ಡ್ರೈನ ಮನೆಯಲ್ಲಿ ಮಾಡಿಕೊಂಡು ನೀವು ಯೂಸ್ ಮಾಡ್ತಾ ಬರ್ಬೋದು. ಅಥವಾ ನೀವು ಪೌಡರ್ ಕೂಡ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಹಾಕ್ಕೊಳ್ಬೇಕಾಗುತ್ತೋ ಆವಾಗ ಕೂಡ ನೀವು ಹೀಗೆ ಯೂಸ್ ಮಾಡ್ಕೋತಾ ಬರಬಹುದು. ಹಾಗೂ ಇದನ್ನು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಒಂದು ವಾರ ಅಷ್ಟೇ ಮಾಡ್ಕೊಂಡು ಇಟ್ಕೊಳ್ಳಿ. ಹೀಗೆ ಎಣ್ಣೆ ಹಾಕ್ಕೊಂಡು ಬಿಟ್ಟರೆ ಈ ಒಂದು ಹೇರ್ ಡ್ರೈನ ನಿಮಗೆ ಟ್ರೈ ಮಾಡಿ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಹೇರ್ಸ್ಗೆ ಅಪ್ಲೈ ಮಾಡಿ ಕೂಡ ಈ ಒಂದು ಹೇರ್ ಡ್ರೈನ ಒಂದು 15 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟಿಡಬೇಕು. ಯಾಕಂದರೆ ನಾನು ಇದರೊಳಗಡೆ ಆಯಿಲ್ನ ಹಾಕ್ಕೊಂಡಿದ್ನಲ್ವ ಅದು ಕೂಡ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಆಗಿಬಿಟ್ಟು ಒಂದು 50 ಮಿನಿಟ್ಸ್ ಆದ ನಂತರ ನಾನು ಈ ರೀತಿ ಒಂದು ಬ್ರಷ್ನ ಸಹಾಯದಿಂದ ಇದನ್ನು ನಮ್ಮ ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ನಾನು ಅಪ್ಲೈ ಮಾಡ್ಕೊತಾ ಹೋಗ್ತೀನಿ. ಹಾಗೂ ವೈಟ್ ಹೇರ್ಸ್ ಕೂಡ ಎಷ್ಟು ಜಾಸ್ತಿ ಆಗಿದೆ ಅಂತ ತೋರಿಸ್ತಾ ಇರೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ ಎಷ್ಟೆಲ್ಲ ವೈಟ್ ಹೇರ್ಸ್ ಕೂಡ ಆಗಿಬಿಟ್ಟಿದೆ ಅಂತ. ಎಲ್ಲೆಲ್ಲಿ ನಮಗೆ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಈ ಒಂದು ಹೇರ್ ಡ್ರೈನ ಅಪ್ಲೈ ಮಾಡ್ಕೋತಾ ಹೋಗಿ. ಹಾಗೂ ಈ ಒಂದು ಹೇರ್ ಡ್ರೈ ಹಚ್ಚಿದ ತಕ್ಷಣ ನೀವು ತಲೆ ಸ್ನಾನನ ಮಾಡಬೇಡಿ. ಒಂದು 2 ಅವರ್ಸ್ ಇದನ್ನು ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಡೇ ನೀವು ಶಾಂಪು ಹಾಕ್ಕೊಂಡು ನಡೆಯುತ್ತೆ. ಹಾಗೂ ನಿಮಗೂ ಕೂಡ ಇವತ್ತಿನೊಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.